HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಶಿಕ್ಷಕರ ಕೊರತೆ, ಸರ್ಕಾರಿ ಶಾಲೆ ವಿದ್ಯಾರ್ಥಿನಿಯ ವಿಡಿಯೋ ಅಳಲು, ಸ್ಪಂದಿಸಿ ಶಾಲೆಗೆ ಸಂಸದರ ಭೇಟಿ, ಶೀಘ್ರವೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ ಶ್ರೇಯಸ್ ಪಟೇಲ್. 60 ಕ್ವಿಂಟಾಲ್ ಭತ್ತವನ್ನ ತಿಂದು ಹಾಕಿದ ಕಾಡಾನೆಗಳ ಹಿಂಡು, ಚೀಲದಲ್ಲಿದ್ದ ಸಂಪೂರ್ಣ ಭತ್ತವನ್ನ ಚಲ್ಲಾಪಿಲ್ಲಿ ಮಾಡಿರುವ ಆನೆಗಳು, ಕಟಾವು ಮಾಡಿದ ಭತ್ತವನ್ನ ತುಂಬಲು ಬಂದ ರೈತರಿಗೆ ದಿಗ್ಭ್ರಮೆ. ಸರಳವಾಗಿ ಆರಂಭಗೊಂಡ ರಾಜ್ಯ ಮಟ್ಟದ ಚೆಸ್ ಕ್ರೀಡೆ, ಭಾಗವಹಿಸಿರುವ ರಾಜ್ಯದ 35 ಜಿಲ್ಲೆಗಳಿಂದ 337 ಚೆಸ್ ಕ್ರೀಡಾಪಟುಗಳು. ಸಿದ್ಧತೆ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹಾದೇವ್. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ನಗರನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಎಂದು ದಯವಿಟ್ಟು ಸ್ಪಂದಿಸಿ ಸಮಸ್ಯೆ ಬಗೆಹರಿಸಿ ಎಂದು ಮಾಡಿದ್ದ ಮನವಿಗೆ ಸಂಸದ ಶ್ರೇಯಸ್ ಪಟೇಲ್ ಸ್ಪಂದಿಸಿದ್ದಾರೆ. ಸಮಸ್ಯೆ ತಮ್ಮ ಗಮನಕ್ಕೆ ಬರುತ್ತಿದ್ದಂತೆಯೇ ಶಾಲೆಗೆ ದೌಡಾಯಿಸಿದ ಶ್ರೇಯಸ್ ಪಟೇಲ್ ಮಕ್ಕಳ ಸಮಸ್ಯೆಯನ್ನು ಆಲಿಸಿದ್ರು. ಶಿಕ್ಷಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಗ್ರಾಮೀಣ ಭಾಗದ ಅದರಲ್ಲೂ 10ನೇ ತರಗತಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದೆನ್ನುವುದು ನನ್ನ ಕಾಳಜಿ. ಈ ಕುರಿತು ತಕ್ಷಣವೇ ಸೂಕ್ತ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ವಿದ್ಯಾರ್ಥಿಗಳು ಧೈರ್ಯವಾಗಿ ಸಮಸ್ಯೆಯನ್ನ ನನ್ನ ಗಮನಕ್ಕೆ ತಂದಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ ಸಂಸದರು, ಶೀಘ್ರವೇ ಶಿಕ್ಷಕರ ಕೊರತೆಗೆ ಅಂತ್ಯ ಹಾಡುವ ಮೂಲಕ ಮಕ್ಕಳ ಉತ್ತಮ ಕಲಿಕೆಗೆ ಅವಕಾಶ ಮಾಡಿಕೊಡಲಾಗುವುದು ಎಂದರು. ಇಂತಹ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಸಮಾಜದ ಸಮಸ್ಯೆ ನಿವಾರಿಸಲು ನೆರವಾಗಬಲ್ಲರು ಎಂದು ಇದೇ ವೇಳೆ ಪ್ರಶಂಸೆ ವ್ಯಕ್ತಪಡಿಸಿದರು. ಕೆಲ ದಿನಗಳ ಹಿಂದೆ ಶಾಲೆಯಿಂದಲೇ ವಿಡಿಯೋ ಮಾಡಿ ಹಂಚಿಕೊಂಡಿದ್ದ ವಿದ್ಯಾರ್ಥಿನಿ, ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ಹತ್ತಿರ ಬರುತ್ತಿದೆ, ಆದರೆ ನಮ್ಮ ಶಾಲೆಯಲ್ಲಿರೋದು ಕೇವಲ 2 ಶಿಕ್ಷಕರು. ನಿಗದಿತ ಪಾಠಗಳು ಮುಗಿದಿಲ್ಲ. ಹೀಗಾದ್ರೆ ನಾವು ಪರೀಕ್ಷೆ ಬರೆಯೋದಾದ್ರೂ ಹೇಗೆ ಎಂದು ತಿಳಿಯುತ್ತಿಲ್ಲ. ಕೂಡಲೇ ನಮ್ಮ ಸಮಸ್ಯೆ ಆಲಿಸಿ ಸ್ಪಂದಿಸಿ ಎಂದು ಸಂಸದರ ಹೆಸರು ಹೇಳಿಯೇ ಮನವಿ ಮಾಡಿದ್ದಳು. ಇದಕ್ಕೆ ಧ್ವನಿಗೂಡಿಸಿದ್ದ ಗ್ರಾಮಸ್ಥರು, ಸದರಿ ಸರ್ಕಾರಿ ಶಾಲೆಯ 10ನೇ ತರಗತಿಯಲ್ಲಿ ಸುಮಾರು 52 ವಿದ್ಯಾರ್ಥಿಗಳಿದ್ದು, ಅವರ ಅನುಕೂಲಕ್ಕೆ ಸಂಬಂಧಪಟ್ಟವರು ಸ್ಪಂದಿಸುವ ಮೂಲಕ ಹಳ್ಳಿ ಮಕ್ಕಳ ಓದಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿ ವಿನಂತಿಸಿದರು. ಈ ಹಿನ್ನೆಲೆ ಶಾಲೆಗೆ ಭೇಟಿ ನೀಡಿದ ಸಂಸದರು ಎಲ್ಲರೊಂದಿಗೆ ಚರ್ಚಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ 1-2 ದಿನಗಳಲ್ಲಿಯೇ ಹೆಚ್ಚುವರಿ ಶಿಕ್ಷಕರನ್ನ ನೇಮಿಸುವಂತೆ ನಿರ್ದೇಶನ ನೀಡುವುದಾಗಿ ತಿಳಿಸಿದರು. HCN ನ್ಯೂಸ್, ಹೊಳೆನರಸೀಪುರ. ಸುಮಾರು 60 ಕ್ವಿಂಟಾಲ್ ಭತ್ತವನ್ನ ತಿಂದು ಹಾಕಿದ ಕಾಡಾನೆಗಳ ಹಿಂಡು ಹಾಸನ ತಾಲೂಕಿನ ಕಳ್ಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ದ್ಯಾವಲಾಪುರದ ಸುಮಾರು 8 ಜನ ರೈತರು ತಾವು ಬೆಳೆದ ಭತ್ತವನ್ನ ಗುರುವಾರ ಕಟಾವು ಮಾಡಿ ಭತ್ತದ ಯಂತ್ರದಲ್ಲಿ ಒಕ್ಕಣೆ ಮಾಡಿ ಚೀಲಗಳಲ್ಲಿ ಶೇಖರಿಸಿಟ್ಟಿದ್ರು. ಎಂದಿನಂತೆ ಶುಕ್ರವಾರ ಬೆಳಗ್ಗೆ ಟ್ರ್ಯಾಕ್ಟರ್ನಲ್ಲಿ ಕಟಾವು ಮಾಡಿದ ಭತ್ತವನ್ನು ತುಂಬಲು ಬಂದ ರೈತರಿಗೆ ದಿಗ್ಭ್ರಮೆ ಕಾದಿತ್ತು. ಸುಮಾರು 12 ಕಾಡಾನೆಗಳ ಹಿಂಡೊಂದು ಸಂಪೂರ್ಣ ಭತ್ತವನ್ನ ತಿಂದು ಹಾಳು ಮಾಡಿರೋದಲ್ಲದೆ ಚೀಲದಲ್ಲಿದ್ದ ಸಂಪೂರ್ಣ ಭತ್ತವನ್ನ ಚಲ್ಲಾಪಿಲ್ಲಿ ಮಾಡಿವೆ. ಈ ವೇಳೆ ಗ್ರಾಮಸ್ಥರಾದ ಮನು ಮಾತನಾಡಿ, ನಮ್ಮ ಗ್ರಾಮದ ಹೂವೇಗೌಡ, ಹಾಲೇಗೌಡ, ಹೀರಿಗೌಡ, ಶರತ್, ರಮೇಶ್ ಹಾಗೂ ನಮಗೆ ಸೇರಿದ ಸುಮಾರು 60 ಕ್ವಿಂಟಾಲ್ ಭತ್ತವನ್ನ ನಾಶ ಮಾಡಿವೆ. ಈಗಾಗಲೇ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಕಷ್ಟಪಟ್ಟು ಮಾಡಿದ ಬೆಳೆ ನಾಶವಾಗುತ್ತಿದೆ. ಇವುಗಳ ಹಾವಳಿಯಿಂದ ಬೇಸತ್ತು ನಾವುಗಳು ಏನು ಮಾಡದ ಪರಿಸ್ಥಿತಿಗೆ ತಲುಪಿದ್ದೇವೆ. ಸುಮಾರು 3 ಲಕ್ಷ ಬೆಲೆ ಬಾಳುವ ಬೆಳೆ ರೈತರು ತಾವು ಬೆಳೆದಂತಹ ಭತ್ತ ತಿಂದು ಚಲ್ಲಾಪಿಲ್ಲಿ ಮಾಡಿದೆ. ಇದರಿಂದ ನಾವು ಬದುಕೋದಾದ್ರೂ ಹೇಗೆ? ಅರಣ್ಯ ಇಲಾಖೆಗೆ ಸಂಪೂರ್ಣ ಮಾಹಿತಿ ನೀಡಿದ್ದು ಕ್ರಮ ಕೈಗೊಳ್ಳಿ ಎಂದ್ರೆ ಕೇವಲ ನಮ್ಮ ಕಣ್ಣೊರೆಸುವ ತಂತ್ರ ಮಾಡ್ತಿದ್ದಾರೆ. ಕೂಡಲೇ ನಮಗೆ ಪರಿಹಾರ ನೀಡಬೇಕು. ಇಲ್ಲಿರುವ ಆನೆಗಳನ್ನ ಇಲ್ಲಿಂದ ಓಡಿಸಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್, ಬೇಲೂರು. ರಾಜ್ಯ ಮಟ್ಟದ ಬಾಲಕ ಬಾಲಕಿಯರ ಚೆಸ್ ಪಂದ್ಯಾವಳಿಯನ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆ ಉದ್ಘಾಟನೆ ಕಾರ್ಯಕ್ರಮ ಮಾಡದೆ ಸರಳವಾಗಿ ಶ್ರದ್ಧಾಂಜಲಿ ಅರ್ಪಿಸಿ ನೇರವಾಗಿ ಚೆಸ್ ಆಟೋಟ ಆರಂಭಿಸಲಾಯಿತು. ಹಾಸನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಸನ, ಶಾಲಾ ಶಿಕ್ಷಣ ಇಲಾಖೆ ಹಾಸನ ಜಿಲ್ಲೆ ಮತ್ತು ಕೆಸಿಪಿ ವಿದ್ಯಾಸಂಸ್ಥೆ, ಎಲೈಟ್ ಪ್ರೌಢಶಾಲೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಹಾಗೂ ಕದಂಬ ಚೆಸ್ ಅಕಾಡೆಮಿ ಸಹಕಾರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚೆಸ್ ಟೂರ್ನಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹಾದೇವ್ ಮಾಧ್ಯಮದೊಂದಿಗೆ ಮಾತನಾಡಿ, 2024-25ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎಲೈಟ್ ಶಾಲೆ ವತಿಯಿಂದ 14-19ರ ವಯೋಮಿತಿ ರಾಜ್ಯ ಮಟ್ಟದ ಬಾಲಕ ಬಾಲಕಿಯರ ಚೆಸ್ ಪಂದ್ಯಾವಳಿಯನ್ನ ಎಲೈಟ್ ಶಾಲೆಯಲ್ಲಿ ಆಯೋಜಿಸಲಾಗಿದೆ. ರಾಜ್ಯದ 35 ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆ ಹೊರತುಪಡಿಸಿ 34 ಶೈಕ್ಷಣಿಕ ಜಿಲ್ಲೆಗಳಿಂದ 1 ಜಿಲ್ಲೆಗೆ 10 ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ. ಒಟ್ಟು 337 ಚೆಸ್ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಒಟ್ಟು 9 ಸುತ್ತುಗಳಲ್ಲಿ ಚೆಸ್ ಆಟೋಟ ನಡೆಸಲಾಗುವುದು. ಮೊದಲ ದಿವಸದಂದು 5 ಸುತ್ತುಗಳನ್ನು ಮುಗಿಸಿ ಭಾನುವಾರದಂದು ಉಳಿದ 4 ಸುತ್ತುಗಳನ್ನು ನಡೆಸಲಾಗುವುದು ಎಂದರು. ಬಂದಂತಹ ತಂಡದ ವಿದ್ಯಾರ್ಥಿಗಳಿಗೆ ಹಾಗೂ ತಂಡದ ವ್ಯವಸ್ಥಾಪಕರಿಗೆ ಊಟದ ವ್ಯವಸ್ಥೆ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರ ಮೇಲ್ವಿಚಾರಣೆಯಲ್ಲಿ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬಾಲಕ ಕ್ರೀಡಾಪಟುಗಳಿಗೆ ಹಾಸನ ನಗರದ ಶ್ರೀ ಬಸವರಾಜೇಂದ್ರ ಪ್ರೌಢಶಾಲೆಯಲ್ಲಿ ಹಾಗೂ ಬಾಲಕಿಯರಿಗೆ ಸಂತ ಜೋಸೆಫರ ಪ್ರೌಢಶಾಲೆಯಲ್ಲಿ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ಹಾಗೂ ಶ್ರೀ ಆನಂದ ಭಾರತಿ ಪ್ರೌಢಶಾಲೆಯನ್ನ ಹೆಚ್ಚುವರಿ ವಸತಿ ವ್ಯವಸ್ಥೆಗಾಗಿ ಮೀಸಲಿಡಲಾಗಿದೆ. ಕ್ರೀಡಾಪಟುಗಳು ಓಡಾಡಲು ಬಸ್ ವ್ಯವಸ್ಥೆಯನ್ನ ಶಾಲೆಯಿಂದ ಕಲ್ಪಿಸಿದ್ದಾರೆ.
ಮುಖ್ಯ ತೀರ್ಪುಗಾರರಾಗಿ ಸಲೀಂ ಮತ್ತು ಕದಂಬ ಚೆಸ್ ಅಕಾಡೆಮಿ ಸಂಸ್ಥಾಪಕ ಅಧ್ಯಕ್ಷ ತ್ಯಾಗರಾಜು ನೇತೃತ್ವ ವಹಿಸಿದ್ದಾರೆ. ಎಲ್ಲಾ ವಿಭಾಗಗಳಲ್ಲೂ ಯಾವುದೇ ಲೋಪದೋಷಗಳಿಲ್ಲದೆ ಕ್ರೀಡಾಕೂಟ ಆಯೋಜನೆ ಮಾಡಿ ಅಚ್ಚುಕಟ್ಟಾಗಿ ನಡೆಸಲಾಗುತ್ತಿದೆ ಎಂದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್ಕೆ ಪಾಂಡು, ಕದಂಬ ಚೆಸ್ ಅಕಾಡೆಮಿ ಸಂಸ್ಥಾಪಕ ಅಧ್ಯಕ್ಷ ಎಂಟಿ ತ್ಯಾಗರಾಜ್, ರಾಜ್ಯ ಸೀನಿಯರ್ ಚೆಸ್ ಚೀಫ್ ಸಲೀಂ, ವೇದಣ್ಣ, ಎಲ್ಐಟಿ ಶಾಲೆ ಆಡಳಿತಾಧಿಕಾರಿ ನಾಗರಾಜ್, ಗೋವಿಂದೇಗೌಡ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. 2024-25ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎಲ್ಐಟಿ ಶಾಲೆಯ ವತಿಯಿಂದ 14 ವಯೋಮಿತಿಯ ಬಾಲಕ ಬಾಲಕಿಯರ ಚೆಸ್ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಯನ್ನು ನಾವು ಎಲ್ಐಟಿ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಆಯೋಜನೆಯಲ್ಲಿ 35 ಶೈಕ್ಷಣಿಕ ಜಿಲ್ಲೆಗಳು ಇದ್ದು, ಬೀದರ್ ಜಿಲ್ಲೆಯನ್ನು ಹೊರತುಪಡಿಸಿ 34 ಶೈಕ್ಷಣಿಕ ಜಿಲ್ಲೆಯಿಂದ ಬಾಲಕರು 5 ವಿದ್ಯಾರ್ಥಿಗಳು ಸ್ಪರ್ಧಿಗಳು, ಬಾಲಕಿಯರು 5 ಸ್ಪರ್ಧಿಗಳು, ಒಟ್ಟು ಒಂದು ಜಿಲ್ಲೆಯಿಂದ 10 ಸ್ಪರ್ಧಿಗಳು ಭಾಗವಹಿಸಿರ್ತಾರೆ. ಟೋಟಲು ನಮಗೆ 337 ಸ್ಪರ್ಧಿಗಳು ಭಾಗವಹಿಸಿ ಈಗ 3ನೇ ರೌಂಡ್ ಚಾಲ್ತಿಯಲ್ಲಿದೆ. 3ನೇ ರೌಂಡ್ ನಾವು ಟೋಟಲ್ 9 ರೌಂಡ್ಗಳನ್ನು ಮಾಡ್ತಾ ಇದ್ದೇವೆ. ಇವತ್ತಿನ 3ನೇ ರೌಂಡು ಚಾಲ್ತಿಯಲ್ಲಿದೆ. ಇನ್ನು 8 ರೌಂಡ್ 6 ರೌಂಡ್. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನದ ಪ್ರತಿಷ್ಠಿತ ಗೃಹೋಪಯೋಗಿ ಉಪಕರಣಗಳ ಮಾರಾಟ ಮಳಿಗೆಯಾದ ಯೂನಿಲೆಟ್ನಲ್ಲಿ ದಸರಾ ಮತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ಗ್ರಾಹಕರಿಗೆ ನೀಡಿದ ಲಕ್ಕಿ ಕೂಪನ್ಗಳ ಪೈಕಿ 7 ಜನ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಲಾಯಿತು. ಹಾಸನ ಶಾಖೆಯ ಯೂನಿಲೆಟ್ ಮಳಿಗೆಯಲ್ಲಿ ಡಿಸೆಂಬರ್ 8ರ ಸಂಜೆ 7 ಜನ ಅದೃಷ್ಟಶಾಲಿ ಗ್ರಾಹಕರನ್ನ ಹಾಸನದ ತುಳಸಿ ಹ್ಯಾಂಡ್ಲೂಮ್ ಸಂಸ್ಥೆಯ ಮಾಲೀಕರಾದ ವಸಂತಕುಮಾರ್ ಬೋರಾ ಅವರು ತಮ್ಮ ಅಮೃತ ಹಸ್ತದ ಮೂಲಕ 7 ಜನ ಅದೃಷ್ಟಶಾಲಿ ಗ್ರಾಹಕರನ್ನ ಆಯ್ಕೆ ಮಾಡಿದ್ರು. ರಾಜ್ಯದಲ್ಲಿ ಒಟ್ಟು 54 ಶಾಖೆಗಳನ್ನು ಹೊಂದಿರುವ ಯೂನಿಲೆಟ್ ಹಾಸನ ಶಾಖೆಯಲ್ಲಿ ಇಂದು 7 ಜನ ಗ್ರಾಹಕರ ಪೈಕಿ 2 ಅದೃಷ್ಟಶಾಲಿಗಳಿಗೆ ಗ್ಯಾಸ್ ಸ್ಟವ್ ಮತ್ತು 2ರಿಗೆ ಮಿಕ್ಸರ್ ಗ್ರೈಂಡರ್, ಒಬ್ಬರಿಗೆ ವರ್ಲ್ಪೂಲ್ ವಾಷಿಂಗ್ ಮೆಷಿನ್, ಒಬ್ಬರಿಗೆ 32 ಇಂಚಿನ ಬಿಪಿಎಲ್ ಟಿವಿ ಮತ್ತು ಮತ್ತೊಬ್ಬರಿಗೆ ಮೊಬೈಲ್ ನೀಡಲಾಯಿತು. ಲಕ್ಕಿ ಕೂಪನ್ ಆಯ್ಕೆ ಮಾಡೋ ಸಂದರ್ಭದಲ್ಲಿ ನೂರಾರು ಗ್ರಾಹಕರು ಯೂನಿಲೆಟ್ ಮಳಿಗೆಯಲ್ಲಿ ಹಾಜರಿದ್ದರು. ಅದೃಷ್ಟಶಾಲಿ ಗ್ರಾಹಕರು ಬಹುಮಾನಗಳನ್ನು ಪಡೆದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೂನಿಲೆಟ್ ಮಳಿಗೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಆಯ್ಕೆ ಮಾಡೋ ಸಂದರ್ಭದಲ್ಲಿ ನೂರಾರು ಗ್ರಾಹಕರು ಯೂನಿಲೆಟ್ ಮಳಿಗೆಯಲ್ಲಿ ಹಾಜರಿದ್ದರು. ಅದೃಷ್ಟಶಾಲಿ ಗ್ರಾಹಕರು ಬಹುಮಾನಗಳನ್ನು ಪಡೆದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೂನಿಲೆಟ್ ಮಳಿಗೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಆಯ್ಕೆ ಮಾಡೋ ಸಂದರ್ಭದಲ್ಲಿ ನೂರಾರು ಗ್ರಾಹಕರು ಯೂನಿಲೆಟ್ ಗಳನ್ನು ಪಡೆದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೂನಿಲೆಟ್ ಮಳಿಗೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗ್ರಾಹಕರು ಯೂನಿಲೆಟ್ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೂನಿಲೆಟ್ ಮಳಿಗೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗ್ರಾಹಕರು ಯೂನಿಲೆಟ್ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೂನಿಲೆಟ್ ಮಳಿಗೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗ್ರಾಹಕರು ಯೂನಿಲೆಟ್ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೂನಿಲೆಟ್ ಮಳಿಗೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗ್ರಾಹಕರು ಯೂನಿಲೆಟ್ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೂನಿಲೆಟ್ ಮಳಿಗೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗ್ರಾಹಕರು ಯೂನಿಲೆಟ್ ವ್ಯಕ್ತಪಡಿಸಿದರು. ಈ ಸರ್, ದಸರಾ ದೀಪಾವಳಿ ಟೈಮಲ್ಲಿ ಏನು ಪರ್ಚೇಸ್ ಮಾಡಿದ್ರೆ ನಿಮಗೆ ವಾಷಿಂಗ್ ಮಿಷಿನ್ ಬಂದಿದೆ, ಏನು ಅನಿಸುತ್ತೆ? ಫ್ರಿಜ್ ಪರ್ಚೇಸ್ ಮಾಡಿದ್ದು. ಹಾಂ, ಅದಕ್ಕೆ ಲಕ್ಕಿ ಕೂಪನ್ ಕೊಟ್ಟಿದ್ದು. ಲಕ್ಕಿ ಕೂಪನ್ ನನಗೆ ವರ್ಲ್ಪೂಲ್ ಒಂದು ವಾಷಿಂಗ್ ಮಿಷಿನ್ ಬಂದಿದೆ. ಕೂಡ ತುಂಬ ಖುಷಿಯಾಗಿದೆ. ಇದೇ ಥರ ಎಲ್ಲ ಬೇರೆಯವ್ರಿಗೂ ಇದೇ ಥರ ಒಳ್ಳೊಳ್ಳೆ ಐಟಮ್ಗಳು ಸಿಗಲಿ,
ಅವರು ಒಂದು ಪರ್ಚೇಸ್ ಮಾಡಿ ಅವ್ರಿಗೆ ಇನ್ನೂ ಇದಕ್ಕಿಂತ ಒಳ್ಳೆ ಐಟಮ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಬರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ, ಯಾಕೆಂದ್ರೆ ನಮ್ಗೆ ಯಾವತ್ತು ಈ ಥರ ಲಕ್ಕಿ ಕೂಪನ್ ದೊಡ್ಡ ಪ್ರಮಾಣದೇ ಬಂದಿದೆ ವಾಷಿಂಗ್ ಮಿಷನ್. ನಿಜಕ್ಕೂ ಖುಷಿ ಆಗ್ತಾ ಇದೆ. ಬೇರೆಯವ್ರಿಗೂ ಇದೇ ಥರ ಸಿಗಲಿ ಅಂತ. ಮೇಡಮ್, ಈ ಖುಷಿ ಹೆಂಗೆ ಹಂಚ್ಕೋತೀರಾ ನೀವು? ಮನೇಲಿ ಹೇಳ್ತೀನಿ. ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರುತ್ತೆ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಈಗ ಕಾಲ್ ಮಾಡಿದಾಗಲೂ ನಾನು ಏನೋ ಸ್ಪೀಕರ್ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಏನೋ ಸ್ಪೀಕರೋ ಮತ್ತು ಏನೋ ಅಯನ್ ಬಾಕ್ಸೋ ಏನೋ ಬಂದಿದೆ ಅಂದ್ಕೊಂಡಿದ್ದೆ. ಇದು ಬಂದಿದೆ ಅಂತ ಖುಷಿ ಆಯ್ತು. ಬೇಲೂರು ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳು, ಪ್ರಗತಿಪರ ಸಂಘಟನೆಗಳ ಮುಖಂಡರೆಲ್ಲರೂ ಸೇರಿ 2025ರ ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ಪರ್ವತಯ್ಯ ಹೇಳಿದರು. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಬೇಲೂರು ಪಟ್ಟಣದಲ್ಲಿ ಮನೆಗೆ ತೆರಳಿ ಪ್ರಚಾರದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತದ ಇತಿಹಾಸದಲ್ಲೇ ಹೆಸರಾದ ಕದನವೊಂದಿದ್ದರೆ ಅದು ಭೀಮಾ ಕೋರೆಗಾಂವ್ ಯುದ್ಧ. 1818ರಲ್ಲಿ 28,000 ಮಂದಿಯ ವಿರುದ್ಧ 500 ಮಂದಿ ಮಹಾರ್ ಸೈನಿಕರು ನಿರಂತರ 12 ಗಂಟೆ ಹೋರಾಟ ನಡೆಸಿ ಗೆಲುವು ಸಾಧಿಸಿದ ಯುದ್ಧವಾಗಿದೆ. ಇದು ಕೇವಲ ದಲಿತ ಜನಾಂಗ ಮಾತ್ರವಲ್ಲ, ಎಲ್ಲ ಶೋಷಿತರ ವಿಮೋಚನೆಗಾಗಿ, ಶಿಕ್ಷಣ, ಸ್ವಾಭಿಮಾನ, ಸಮಾನತೆಗಾಗಿ ಹೋರಾಟ ನಡೆಸಿದ ಯುದ್ಧದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ದಿನಾಂಕ 1/1/2025 ಬುಧವಾರ ಬೆಳಗ್ಗೆ 10 ಗಂಟೆಗೆ ಬೇಲೂರು ಪಟ್ಟಣದ ನೆಹರು ನಗರದ ತಾಲೂಕು ಕಚೇರಿ ಮುಂಭಾಗ ಇರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು. ನಂತರ ಮೂಡಿಗೆರೆ ರಸ್ತೆಯಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮೆರವಣಿಗೆ ಇರುತ್ತದೆ. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಮಾಜದ ಗುರುಗಳಾದ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು, ಶ್ರೀ ಉರಿಲಿಂಗ ಪೆದ್ದಿಮಠ ಮೈಸೂರು ಇವರು ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಸಮಾಜದ ಹಿರಿಯ ನಾಯಕರು, ಎಲ್ಲಾ ಪಕ್ಷದ ನಾಯಕರು, ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲಾ ಮುಖಂಡರು, ನೌಕರರು, ವಿದ್ಯಾರ್ಥಿಗಳು, ಯುವ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶಂಭುಗನಹಳ್ಳಿ ಬಾಬು, ಲಕ್ಷ್ಮೀನಾರಾಯಣ, ಚಂದ್ರಶೇಖರ್, ಜಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ಭೀಮಾ ಅಭಿಮಾನಿಗಳಿಗೆ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಪರ್ವತಯ್ಯ, ಆಚರಣಾ ಸಮಿತಿ ಅಧ್ಯಕ್ಷ. ದಿನಾಂಕ 1/1/2025 ಬುಧವಾರ 11 ಗಂಟೆಗೆ ಸರಿಯಾಗಿ ಬೇಲೂರಿನಲ್ಲಿ ಸುಮಾರು 10,000 ಜನಸಂಖ್ಯೆಯನ್ನು ಒಳಗೊಂಡ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿ ಹತ್ರ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಮೆರವಣಿಗೆ ಮೂಲಕ ನೆಹರು ನಗರ, ಬಸವೇಶ್ವರ ವೃತ್ತ, ಕೆಂಪೇಗೌಡ ವೃತ್ತ, ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬಂದು ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 19ನೇ ರಾಜ್ಯ ಮಟ್ಟದ ಹೊನಲು ಬೆಳಕಿನ 20 ವರ್ಷ ವಯೋಮಿತಿಯ ಪುರುಷ ಮತ್ತು ಮಹಿಳೆಯರ ಹ್ಯಾಂಡ್ಬಾಲ್ ಪಂದ್ಯಾವಳಿಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ ನೀಡಿದರು. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣ ಯೂತ್ ಹಾಸ್ಟೆಲ್ ಬಳಿ ಇರುವ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಕ್ರೀಡೆಗಳು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ. ಪ್ರತಿಯೊಬ್ಬರೂ ದಿನನಿತ್ಯ ಒಂದಲ್ಲ ಒಂದು ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ, ಎಲ್ಲವನ್ನ ಸಮನಾಗಿ ಸ್ವೀಕರಿಸಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂದರು. ವಿವಿಧ ಜಿಲ್ಲೆಗಳಿಂದ ಬಂದಿರುವ ಕ್ರೀಡಾಪಟುಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಯಾವುದೇ ಸಮಸ್ಯೆ ಇದ್ದರೆ ತನ್ನ ಗಮನಕ್ಕೆ ತಂದಲ್ಲಿ ಅವುಗಳನ್ನು ಬಗೆಹರಿಸಲಾಗುವುದೆಂದು ಭರವಸೆ ನೀಡಿದ ಅವರು ಇದೇ ವೇಳೆ ಕ್ರೀಡಾಪಟುಗಳಿಗೆ ಶುಭ ಕೋರಿದರು. ಹಾಸನ ಜಿಲ್ಲೆಯ ಹ್ಯಾಂಡ್ಬಾಲ್ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ವಿಶೇಷ ಕ್ರೀಡಾಂಗಣ ನಿರ್ಮಾಣಕ್ಕೆ ಅತಿ ಶೀಘ್ರವಾಗಿ ಕ್ರಮ ವಹಿಸಲಾಗುವುದು. ಈ ಮೂಲಕ ರಾಷ್ಟಮಟ್ಟದ ಹ್ಯಾಂಡ್ಬಾಲ್ ಕ್ರೀಡಾಕೂಟ ನಡೆಸಲು ವೇದಿಕೆ ಸೃಷ್ಟಿಸಲಾಗುವುದು ಎಂದರು. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ, ಹಾಸನದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಹ್ಯಾಂಡ್ಬಾಲ್ ಕ್ರೀಡಾಕೂಟ ನಡೆಸುತ್ತಿರುವುದು ಹೆಮ್ಮೆಯ ವಿಷಯ. 19ನೇ ಶತಮಾನದಲ್ಲಿ ಬ್ರಿಟಿಷ್ ವೇಳೆ ಪ್ರಾರಂಭವಾದ ಕ್ರೀಡೆ ಇದೊಂದು ಅಪರೂಪದ ಕ್ರೀಡೆಯಾಗಿದೆ. ನಂತರದಲ್ಲಿ ಭಾರತಕ್ಕೂ ಕಾಲಿಟ್ಟಿದೆ ಎಂದರು. 1940ರಿಂದ ಹೆಚ್ಚು ಪ್ರಚಲಿತವಾಗಿದ್ದು ದೈಹಿಕ ಸಾಮರ್ಥ್ಯ ಹೆಚ್ಚಿಸುವ ಕ್ರೀಡೆಯಾಗಿದೆ. ಎಲ್ಲರೂ ಉತ್ತಮ ಪ್ರದರ್ಶನ ನೀಡಿ ಈ ಕ್ರೀಡೆಯನ್ನ ಉನ್ನತ ಮಟ್ಟಕ್ಕೆ ತಂದು ಸಾಧನೆ ಮಾಡುವಂತೆ ಕರೆ ನೀಡಿದರು.
ಈ ವೇಳೆ ನಗರಸಭೆ ಸದಸ್ಯ ಎಚ್ಕೆ ಯೋಗೇಂದ್ರ ಬಾಬು, ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ರಾಜ್ಯ ಹ್ಯಾಂಡ್ಬಾಲ್ ಸಂಸ್ಥೆ ಅಧ್ಯಕ್ಷ ಡಾ ಮನೋಜ್ ಪಿ ಸಾಹುಕಾರ್, ಸಂಸ್ಥೆ ಕಾರ್ಯದರ್ಶಿ ಬಿಎಲ್ ಲೋಕೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ಸತ್ಯನಾರಾಯಣ, ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆ ಸಲಹೆಗಾರರಾದ ಜೆಐ ನಿರಂಜನ್ ರಾಜ್, ಕಾರ್ಯದರ್ಶಿ ಸಿಎನ್ ವಿಶ್ವನಾಥ್, ಖಜಾಂಚಿ ಪ್ರಕಾಶ್ ಎಲ್ ನರಘಟ್ಟಿ, ಸಂಸ್ಥೆ ಅಧ್ಯಕ್ಷ ಕುಮಾರಸ್ವಾಮಿ ರಾಜು, ಸಂಘಟನಾ ಕಾರ್ಯದರ್ಶಿ ಎಎನ್ ಅನಿಲ್ ಕುಮಾರ್, ರಾಘವೇಂದ್ರ, ವಿಜಯ್ ಕುಮಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಾಮಾನ್ಯವಾದ ಕ್ರೀಡಾಕೂಟ ಅಲ್ಲ, ರಾಜ್ಯ ಮಟ್ಟದ ಕ್ರೀಡಾಕೂಟ, ಅದು ಹೊನಲು ಬೆಳಕು. ಇಂಥದ್ದು ನಮ್ಮ ಹಾಸನ ಜನ ನಡೆಸ್ತಾ ಇರೋದು ನಮಗೆ ಬಹಳ ಹೆಮ್ಮೆಯ ವಿಷಯ. ಇದು ಅಪರೂಪದ ಕ್ರೀಡೆ. ಇದು 19ನೇ ಶತಮಾನದಲ್ಲಿ ಪ್ರಾರಂಭವಾದ ಕ್ರೀಡೆ ಅಂತ ಅನ್ಕೊಂಡಿದ್ದೀನಿ. ಮೊದಲು ಜರ್ಮನಿ, ಡೆನ್ಮಾರ್ಕ್, ಮಿಡ್ ಏಷ್ಯಾದಲ್ಲಿ ಪ್ರಾರಂಭವಾದ ಈ ಕ್ರೀಡಾಕೂಟ ನಮ್ಮ ಭಾರತಕ್ಕೂ ಬಂದಿದ್ದು. ಇಲ್ಲಿ ಅದನ್ನು 1940ರಿಂದ ಹೆಚ್ಚು ಪ್ರಚಲಿತವಾಗಿ ಒಳ್ಳೇದು ಮಾಡಿ ಶಾಂತಿಯನ್ನು ಕೊಡ್ಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸಿರುವಂತಹ ಬೆಂಗಳೂರಿನ ನಮ್ಮ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ನನ್ನ ಪಂದ್ಯದ ಬಗ್ಗೆ ನನ್ನ ಕೇಳ್ತಾ ಇದ್ದೆ. ನಮ್ಮ ಸ್ನೇಹಿತರಂತ ಲೋಕೇಶ್ ಅವರು ಕೂಡ ಹೇಳ್ತಾ ಇದ್ರು, ಆಟಗಳಲ್ಲೇ ಇದು ಅತಿ ವೇಗವಾದಂತ 2ನೇ ಆಟ ನಮ್ಮ ಹ್ಯಾಂಡ್ಬಾಲ್ ಆಟ ಅಂತ. ಹಾಗಾಗಿ ಬಹಳ ವಿಶೇಷವಾದ ಪಂದ್ಯ ನಮ್ಮ ಹ್ಯಾಂಡ್ಬಾಲ್ ಪಂದ್ಯ. ಈ ಒಂದು ಪಂದ್ಯಕ್ಕೆ ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ನಷ್ಟು ಉತ್ತೇಜನ ಕೊಡಬೇಕು. ಯಾವುದೇ ಒಂದು ಕ್ರೀಡೆಗೆ ಬಂದರೂ ಕೂಡ ನಾನು ನಮ್ಮ ತಂದೆಯವರು ಕೂಡ ನಿರಂಜನ್ ಮಾಸ್ಟರ್ ಅವರು ಮತ್ತು ನಮ್ಮ ತಂದೆಯವರು ಕೂಡ ಎಲ್ಲ ಕ್ಲಾಸ್ಮೇಟ್ಸ್ ಅವರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸುಜಲಾ ಕಾಲೇಜಿನ ಮುಖ್ಯಸ್ಥ ಲೋಕೇಶ್ ನೆರವೇರಿಸಿದರು. ಇಂದಿನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳಿಂದ ಮಾಡಲ್ಪಟ್ಟಿದ್ದ ಮಾದರಿಗಳ ಸ್ಪರ್ಧೆಯ ತೀರ್ಪುಗಾರರಾಗಿ ಸುಜಲಾ ಕಾಲೇಜಿನ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರದ ಉಪನ್ಯಾಸಕರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯ ಪಾರ್ಥಸಾರಥಿ ಅವರು, ವಸ್ತು ಪ್ರದರ್ಶನದಲ್ಲಿ ದಿನನಿತ್ಯ ಜೀವನದಲ್ಲಿ ವಿಜ್ಞಾನದ ಅವಶ್ಯಕತೆ, ವಿಜ್ಞಾನದ ಅರಿವು ನಮಗಿಲ್ಲದಿದ್ದರೆ ಅದರಿಂದಾಗುವ ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಂದ ಮಾದರಿಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಲೋಕೇಶ್ ಅವರು 8, 9, 10ನೇ ತರಗತಿಯ ವಿಜ್ಞಾನ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಮಾದರಿಗಳನ್ನು ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳು ತಾವು ತಯಾರಿಸಿದ ಮಾದರಿ ಹಾಗೂ ವರ್ಕಿಂಗ್ ಮಾಡೆಲ್ಗಳ ಬಗ್ಗೆ ನಿರರ್ಗಳವಾಗಿ ವಿವರಣೆ ನೀಡುತ್ತಿರುವುದು ತುಂಬಾ ಸಂತೋಷದಾಯಕ ವಿಚಾರ ಎಂದು ತಿಳಿಸಿದರು. ವಿಜ್ಞಾನ ಉಪಕರಣಗಳ ವಿವಿಧ ಮಾದರಿಗಳ ವಸ್ತು ಪ್ರದರ್ಶನದ ಉಪಯೋಗವನ್ನು ಸುಜಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಇತರೆ ಶಾಲೆಗಳ ವಿದ್ಯಾರ್ಥಿಗಳು ಪಡೆದುಕೊಂಡರು. ಅಂತಿಮವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ 10ನೇ ತರಗತಿ ವಿದ್ಯಾರ್ಥಿನಿ ರಚನಾ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿರೋದು ತುಂಬಾ ಖುಷಿಯಾಗಿದೆ. ನಾನು ಇದರಲ್ಲಿ ಭಾಗವಹಿಸಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿ ತಾವು ತಯಾರಿಸಿಕೊಂಡು ಬಂದಿದ್ದ ಮಾದರಿಯ ಬಗ್ಗೆ ವಿವರಣೆ ನೀಡಿದರು. HCN ನ್ಯೂಸ್ ಹಾಸನ್. ನಮ್ಮ ಶ್ರೀ ವಿವೇಕಾನಂದ ವಿದ್ಯಾಲಯದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಿದ್ದೀವಿ. ದಿನನಿತ್ಯ ಜೀವನದಲ್ಲಿ ವಿಜ್ಞಾನ ಹೇಗೆ ಬಳಕೆ ಆಗ್ತಾ ಇದೆ, ಆ ವಿಜ್ಞಾನವನ್ನು ಸರಿಯಾಗಿ ತಿಳ್ಕೊಳ್ಳದೇ ಇದ್ದರೆ ನಾವು ಏನೇನು ಅನಾಹುತಗಳನ್ನು ಅನುಭವಿಸಬೇಕಾಗುತ್ತೆ ಅನ್ನೋದನ್ನು ಮಾದರಿ ರೂಪದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ದಾರೆ. ಮತ್ತು 8, 9, 10ನೇ ತರಗತಿಯ ಪಠ್ಯದಲ್ಲಿ ಬರ್ತಕ್ಕಂಥ ಅನೇಕ ಮಾದರಿಗಳನ್ನು ಸಹ ಮಡಗಿದ್ದಾರೆ ಇಲ್ಲಿ. ಇದರಿಂದ ನಾವು ಬಯಾಟ್ ಮಾಡೋದನ್ನ ತಪ್ಪಿಸ್ಕೊಳ್ಬೋದು. ಈ ಮಾದರಿಗಳು ಹೇಗೆ ವರ್ಕ್ ಆಗುತ್ತೆ, ಅದು ದಿನನಿತ್ಯ ಜೀವನದಲ್ಲಿ ಹೇಗೆ ಬಳಕೆ ಆಗುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಇದರಲ್ಲಿ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದರ ಉಪಯೋಗ ಎಲ್ಲ ಮಕ್ಕಳು ಪ್ರಾಕ್ಟಿಕಲ್ಲಾಗಿ ಇವತ್ತು ಭಾಳಷ್ಟು ಎಕ್ಸ್ಪರಿಮೆಂಟ್ಸ್ಗಳು ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಟೀಚರ್ಸು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿವೇಕಾನಂದ ಮಕ್ಕಳು ಭಾಳ ಚೆನ್ನಾಗಿ ಮಾಡಿದ್ದಾರೆ.
ನಾನಿವತ್ತು ತೀರ್ಪುಗಾರನಾಗಿ ಬಂದಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿದ್ಯಾರ್ಥಿಗಳು, ಭಾಳ ಲವಲವಿಕೆಯಿಂದ ಬೆಳಗಿನ ಜಾವ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಪ್ರಾಯೋಗಿಕಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಈ ಶಾಲೆ ಕೊಟ್ಟಿರೋದು ಭಾಳ ಖುಷಿ ಆಗ್ತಾಯಿದೆ. Good morning everyone. I am Rachana. I am studying 10th standard in Sri Vivekananda Vidyalaya. In our school they are conducting science exhibition. In that I am also participating. My model is Neuron. ಅರ್ಕಲ್ಗೂಡು ಪಟ್ಟಣದ ಶಂಭುನಾಥಪುರ ಗ್ರಾಮದಲ್ಲಿರುವ ಮಧುಶ್ರೀ ವೃದ್ಧಾಶ್ರಮಕ್ಕೆ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ರಾಮಸ್ವಾಮಿ ಅವರಿಂದ ಆರೋಗ್ಯ ಪರಿಕರಗಳಾದ ಬಿಪಿ ಮತ್ತು ಶುಗರ್ ಚೆಕ್ ಮಾಡುವ ಪರಿಕರಗಳನ್ನು ಒಳಗೊಂಡಂತೆ ಆರೋಗ್ಯ ಕಿಟ್ ಅನ್ನು ಉಚಿತವಾಗಿ ವಿತರಿಸಲಾಯಿತು. ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಅವರನ್ನ ಮಧುಶ್ರೀ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಸಾವಿತ್ರಮ್ಮ ಮತ್ತು ಮಧುರ್ ಅವರು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ನಂತರ ಆಶ್ರಮದ ವ್ಯವಸ್ಥೆಯನ್ನ ನೋಡಿ ತುಂಬಾ ಚೆನ್ನಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ಖುಷಿಪಟ್ಟರು. ನಂತರ ಮಾತನಾಡಿದ ಪ್ರದೀಪ್ ರಾಮಸ್ವಾಮಿ, ಇಂದಿನ ದಿನಗಳಲ್ಲಿ ಇಂದಿನ ಯುವ ಪೀಳಿಗೆ ಹಿರಿಯರನ್ನ ಗೌರವಿಸುತ್ತಿಲ್ಲ, ಅವರನ್ನ ನೋಡಿಕೊಳ್ಳಲು ಸಹ ಇವರಿಗಾಗುತ್ತಿಲ್ಲ. ಅದರಿಂದ ಹೆಚ್ಚು ಜನರು ವೃದ್ಧಾಶ್ರಮಗಳನ್ನು ಅವಲಂಬಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ನಮ್ಮ ತಾಲೂಕಿನ ಪ್ರತಿಭೆಗಳು ಯಾವುದೇ ಕ್ಷೇತ್ರದಲ್ಲಾದರೂ, ಶಿಕ್ಷಣ ಕ್ಷೇತ್ರದಲ್ಲಾಗಲಿ, ಕ್ರೀಡಾ ಕ್ಷೇತ್ರದಲ್ಲಾಗಲಿ, ಯಾವುದೇ ಕ್ಷೇತ್ರದಲ್ಲಾದರೂ ಅವರುಗಳಿಗೆ ಸಹಾಯವನ್ನ ಕೊಡುತ್ತಾ ಬಂದಿದ್ದೇವೆ. ಅದೇ ರೀತಿ ಇಂದು ಈ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಆರೋಗ್ಯ ಪರಿಕರಗಳಾದ ಬಿಪಿ ಚೆಕ್ ಮಾಡುವುದು, ಶುಗರ್ ಚೆಕ್ ಮಾಡುವುದು, ಅದಕ್ಕೆ ಬೇಕಾದ ಮೆಷಿನ್ಗಳನ್ನು ಕೊಟ್ಟು ಇದರಿಂದ ಹೇಗೆ ಪರೀಕ್ಷೆ ಮಾಡಿಕೊಳ್ಳಬೇಕೆಂಬುದನ್ನು ತಿಳಿಸಿ ಬರ್ತಿದ್ದೇವೆ. ಅದರಿಂದ ನೀವುಗಳೆಲ್ಲರೂ ಇವುಗಳಿಂದ ಸಕಾಲಕ್ಕೆ ಪರೀಕ್ಷೆ ಮಾಡಿಕೊಂಡು ಔಷಧೋಪಚಾರಗಳನ್ನು ಮಾಡಿಕೊಳ್ಳಬೇಕೆಂದು ಹಿರಿಯರಿಗೆ ಕಿವಿ ಮಾತನ್ನ ಹೇಳಿದ್ರು. ಇದನ್ನು ನಡೆಸುತ್ತಿರುವ ವ್ಯವಸ್ಥಾಪಕರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಪ್ರದೀಪ್ ರಾಮಸ್ವಾಮಿ ಅವರನ್ನು ಸನ್ಮಾನಿಸಿದ್ರು. ವೃದ್ಧಾಶ್ರಮದ ಎಲ್ಲಾ ಹಿರಿಯರಿಗೆ ಬ್ರೆಡ್, ಬಿಸ್ಕೆಟ್, ಹಣ್ಣುಗಳನ್ನು ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಯೋಗೇಶ್, ಮೋಹನ್, ವಕೀಲರಾದ ಸಂಕ್ರಯ್ಯ, ರಂಗಸ್ವಾಮಿ, ನಸರುಲ್ಲಾ ಟಿಪ್ಪು, ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಸಾವಿತ್ರಮ್ಮ, ಮಧು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ, ಕ್ರೀಡೆಗೆ ಸಂಬಂಧಪಟ್ಟಾಗೆ, ಪರಿಸರಕ್ಕೆ ಸಂಬಂಧಪಟ್ಟಾಗೆ ಹಲವಾರು ದಿನಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ವಾರಕ್ಕೊಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಯಾವುದೇ ಕಲೆ ಬಗ್ಗೆ ಏನಿದ್ರು ಪ್ರೋತ್ಸಾಹ ಕೊಡ್ತಿದ್ದೀವಿ. ಅದೇ ರೀತಿ ಈ ವೃದ್ಧಾಶ್ರಮಕ್ಕೆ ಈಗ ನೋಡಿದ್ದೀವಿ, ಎಷ್ಟೋ ಜನ ಏನಾಗುತ್ತೆ ಅಂದರೆ BP, ಶುಗರ್ ಬಂದಿರುತ್ತೆ, 3 ವರ್ಷ 5 ವರ್ಷ ಆಗಿರುತ್ತೆ, ಅದೇ ಮಾತ್ರ ತಗೋತಿರ್ತಾರೆ, ಚೇಂಜ್ ಮಾಡೋಲ್ಲ. ಯಾಕೆಂದರೆ ಆ ಡೋಸೇಜು ಚೇಂಜ್ ಆಗಬೇಕು. ಯಾವ ಲೆವೆಲಲ್ಲಿ ಶುಗರ್ ಇರುತ್ತೆ, BP ಎಷ್ಟು ವೇರಿಯೇಷನ್ ಇರುತ್ತೆ ಅದು ನೋಡಿಕೊಂಡು ಅದನ್ನು ಯಾರೂ ಮಾಡ್ತಿಲ್ಲ, ಚೆಕ್ ಮಾಡಿಸಲ್ಲ. ಹಂಗಾಗಿ ಏನು ಮಾಡ್ತಿರ್ತೀವಿ ಅಂದರೆ ನಮ್ಮ ಕಾಯಿಯಾದ ಹಳ್ಳಿನ ಸೇರಿ ಈಗ ವೃದ್ಧಾಶ್ರಮಕ್ಕೆ ಬಂದು ಕೊಟ್ಟಾಗ ಅವ್ರು ಬೇಕಾದಾಗ ಚೆಕ್ ಮಾಡೋಕೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಸ್ಟಿಪ್ಸು ಕೊಟ್ಟಿದ್ದೀವಿ. ಸೊ ಅವ್ರಿಗೆ ಯಾರಿಗಾರು ದೇಶದ ಮಾಜಿ ಪ್ರಧಾನಿ ಹಾಗೂ ಮಹಾನ್ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಹೊಳೆನರಸೀಪುರದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಪಕ್ಷದ ಹಲವು ಮುಖಂಡರು ಭಾಗವಹಿಸಿ ಅಗಲಿದ ನಾಯಕನ ಸಾಧನೆ, ದೇಶಕ್ಕೆ ಅವರು ನೀಡಿದ ಕೊಡುಗೆ ಅಪಾರ ಮಂದಿಗೆ ಮಾದರಿಯಾಗಿ ನಡೆದುಕೊಂಡ ರೀತಿಯನ್ನು ಸ್ಮರಿಸಿದರು. ಇದೇ ವೇಳೆ 2 ನಿಮಿಷ ಮೌನಾಚರಿಸಿ ಸಂತಾಪ ಸೂಚಿಸಲಾಯಿತು. ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡು ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ಮೌನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್, ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಈ ದೇಶ ಕಂಡಂತಹ ಅಪರೂಪದ ರಾಜಕಾರಣಿಗಳು. ಆರ್ಥಿಕ ಸುಧಾರಣೆಯಲ್ಲಿ ಕ್ರಾಂತಿ ಉಂಟುಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕ ಮನಮೋಹನ್ ಸಿಂಗ್ ನಿಧನದಿಂದ ನಮ್ಮ ದೇಶಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಹೇಳಿದರು. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ, ಸವಲತ್ತಿನ ಕೊರತೆಯಿಂದ ಬಳಲುತ್ತಿರುವ ಅಹಿಂದ ವರ್ಗದವರು ಸೇರಿದಂತೆ ಬಡವರಿಗೆ ನೆರವಾಗುವ ಆಹಾರ ಭದ್ರತಾ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ಆಧಾರ್ ಕಾರ್ಡ್ ಯೋಜನೆ ಸೇರಿದಂತೆ ಹಲವಾರು ಜನಪ್ರಿಯ ಯೋಜನೆಗಳನ್ನು ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದು ದೇಶದ ಕೋಟ್ಯಾಂತರ ಜನಸಾಮಾನ್ಯರ ಅಂತರಾಳದಲ್ಲಿ ಶಾಶ್ವತವಾಗಿ ಅವರ ಹೆಸರು ಮತ್ತು ಅವರ ಯೋಜನೆಗಳು ಉಳಿಯುವಂತೆ ಮಾಡಿದ್ರು ಎಂದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಕೆ ನಾರಾಯಣ್ ಮಾತನಾಡಿ, 75,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲಬೇಕು ಎಂದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜ್ ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಶಿವಕುಮಾರ್, ಸದಸ್ಯ ಪ್ರಸನ್ನಕುಮಾರ್, ಮಿರ್ಜಾ ಅಲಿಮದತ್, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಂಗಸ್ವಾಮಿ, ಕೆಡಿಪಿ ಸದಸ್ಯರಾದ ಕೆಕೆ ಲೋಕೇಶ್, ಸುರೇಶ್, ಪುರಸಭಾ ಸದಸ್ಯ ಬೈರಶೆಟ್ಟಿ, ಮಾಜಿ ಸದಸ್ಯ ರಾಘವೇಂದ್ರ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ರವಿಕುಮಾರ್, ಅದ್ದಿಹಳ್ಳಿ ಮಂಜುನಾಥ್, ಇದ್ರೀಸ್, ಮುಜಾಹಿದ್ ಸೇರಿದಂತೆ ನೂರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಮೌನಾಚರಣೆಯಲ್ಲಿ ಪಾಲ್ಗೊಂಡು ನಮನ ಸಲ್ಲಿಸಿದರು. HCN ನ್ಯೂಸ್, ಹೊಳೆನರಸೀಪುರ. ದಿನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಇವತ್ತು ನಾವು ಭಾರತ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಒಬ್ಬ ಹಿರಿಯ ರಾಜಕಾರಣಿಗಳನ್ನ, ಒಬ್ಬ ಮುಸ್ಲಿಮ್ಗಳನ್ನ ಕಳ್ಕೊಳ್ಳುವಂತಹ ಒಂದು ದಿನ ಈ ದಿನ ಆಗಿದೆ ನಮಗೆ. ನಿಮಗೆಲ್ಲ ಗೊತ್ತಿರುವಂಗೆ UPA ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ 2 ಬಾರಿ
ಪ್ರಧಾನಮಂತ್ರಿಗಳಾಗಿದ್ರು, ಹಣಕಾಸು ಸಚಿವರು, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ರು, ಮತ್ತೆ ಏನು ಬಡವ ಕಾರ್ಯಕ್ರಮಗಳಾದಂತಹ ಏನು ನಮ್ಮ ಆಹಾರ ಕಾಯ್ದೆ, ಈಗ ನಾವೆಲ್ಲ ಅಕ್ಕಿ ಊಟ ಮಾಡ್ತಿದ್ವಿ, ಅದನ್ನ ಮೂಲ ಕಾರ್ಯಕರ್ತರೆ ನಮ್ಮ ಮನಮೋಹನ್ ಸಿಂಗ್ ಅವರು ಅದರಾಗಿದ್ರು. ಜೊತೆಗೆ RTI ಅಂತ ನಾವೇನೀಗ ಯಾವುದೇ ರೀತಿ ಮಾಹಿತಿಗಳನ್ನ ಮುಚ್ಚಿದಕ್ಕಾಗದೇ ಇರುವಂತಹ ಒಂದು ಕಾಯ್ದೆ ತಂದಿದ್ದೆ, ಅದು ನಮ್ಮ ಮನಮೋಹನ್ ಸಿಂಗ್ ಅವರು. ಹಾಸನ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ರೆಡ್ ಕ್ರಾಸ್ ಭವನದ ಕಟ್ಟಡದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಧುಮೇಹ ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ, ಸಲಹೆ ಹಾಗೂ ಸಮಾಲೋಚನೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಧರ್ಮಸ್ಥಳ ಆಯುರ್ವೇದ ಸಮೂಹ ಶಿಕ್ಷಣ ಸಂಸ್ಥೆ ನಿರ್ದೇಶಕ ಡಾ ಪ್ರಸನ್ನ ಯಂದ್ರಾವ್ ನೆರವೇರಿಸಿ ಮಾತನಾಡಿ, ಕಾರ್ಯಕ್ರಮದ ಉಪಯೋಗವನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕರು ಆಕಾಶವಾಣಿಯ ಡಾ ವಿಜಯ್ ಅಂಗಡಿ ಹಾಗೂ ಹಾಸನದ ಪ್ರಸಿದ್ಧ ಸ್ತ್ರೀರೋಗ ತಜ್ಞರಾದ ಡಾ ಸಾವಿತ್ರಿ ಮಾತನಾಡಿ, ಈ ರೀತಿಯ ಉತ್ತಮ ಕಾರ್ಯಕ್ರಮಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮಾಡುವ ಸೇವೆಯನ್ನ ಹೀಗೆಯೇ ರೆಡ್ ಕ್ರಾಸ್ ಸಂಸ್ಥೆ ಮುಂದುವರಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಹಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಂಶುಪಾಲ ಡಾ ರವಿಕುಮಾರ್ ಮಾತನಾಡಿ, ಹಿಮ್ಸ್ ಕಾಲೇಜಿನಿಂದ ರೆಡ್ ಕ್ರಾಸ್ ವೈದ್ಯಕೀಯ ಸೇವಾ ಕಾರ್ಯಗಳಿಗೆ ಯಾವುದೇ ರೀತಿ ಸಹಕಾರವನ್ನು ಬಯಸಿದರೆ ನಾವು ಮಾಡಲು ಸಿದ್ದರಿದ್ದೇವೆ ಎಂದು ಭರವಸೆ ನೀಡಿದರು. ಮಧುಮೇಹ ನಿರ್ವಹಣೆ ಕುರಿತು ಆದಿಚುಂಚನಗಿರಿ ಉಪಕುಲಪತಿ ಹಾಗೂ ಕರ್ನಾಟಕದಲ್ಲಿಯೇ ಅತ್ಯಂತ ಅನುಭವಿ ಮಧುಮೇಹ ತಜ್ಞ ಹಾಗೂ ಬಿಸಿ ರಾಯ್ ಪ್ರಶಸ್ತಿ ವಿಜೇತ ಡಾ ಶೇಖರ್ ವೈದ್ಯ ಹಾಗೂ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕ ಎಂಡೋಕ್ರೈನಾಲಜಿ ವಿಭಾಗದ ಡಾ ವೈಪಿ ಗಾನವಿ ಅತ್ಯಂತ ಉಪಯುಕ್ತ ಮಾಹಿತಿ, ಸಲಹೆ ಹಾಗೂ ಮಧುಮೇಹ ರೋಗದ ನಿರ್ವಹಣೆ ಬಗ್ಗೆ ಉಪನ್ಯಾಸ ನೀಡಿದರು. ಶಿಬಿರದಲ್ಲಿ ರಕ್ತ ಪರೀಕ್ಷೆ, ನರ ಹಾಗೂ ಕಣ್ಣಿನ ಪರೀಕ್ಷೆ ಮತ್ತು HbA1c 3 ತಿಂಗಳ ಸರಾಸರಿ ರಕ್ತದ ಸಕ್ಕರೆ ಮಟ್ಟದ ಪರೀಕ್ಷೆಯನ್ನು ಸಾರ್ವಜನಿಕರಿಗೆ ಮಾಡಲಾಯಿತು. ಅನೇಕರು ಡಾ ಶೇಖರ್ ಹಾಗೂ ಡಾ ಗಾನವಿ ತಜ್ಞ ವೈದ್ಯರಿಂದ ರಕ್ತ ಪರೀಕ್ಷೆಯ ಫಲಿತಾಂಶವನ್ನು ತೋರಿಸಿ ಸಲಹೆಯನ್ನು ಪಡೆದುಕೊಂಡರು. ಸುಮಾರು 120 ಜನ ಮಧುಮೇಹ ಸಮಸ್ಯೆಯ ಸಾರ್ವಜನಿಕರು ಈ ಶಿಬಿರದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಚೇರ್ಮನ್ ಹೆಮಿಗೆ ಮೋಹನ್, ಡಾ ವೈಎಸ್ ವೀರಭದ್ರಪ್ಪ, ಡಾ ಕಾವ್ಯ, ಶ್ರೀಮತಿ ನಿಶ್ಚಿತಾ ಕುಮಾರಿ, ಬಿಆರ್ ಉದಯಕುಮಾರ್, ಶಬೀರ್ ಅಹಮದ್, ಜಯೇಂದ್ರ ಕುಮಾರ್, ಎಸ್ಎಸ್ ಪಾಷಾ, ಅಮ್ಜಾದ್ ಖಾನ್, ಕೆಟಿ ಜಯಶ್ರೀ, ಗಿರೀಶ್, ಭೀಮರಾಜ್, ಶ್ರೀಮತಿ ನಿರ್ಮಲಾ, ಸುಬ್ಬಸ್ವಾಮಿ, ಅವಿನಾಶ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಟು ಡೆವಲಪ್ ಡಯಾಬಿಟಿಸ್, ಬಟ್ ಯಾವಾಗ ಅನ್ನೋದನ್ನ ಅರ್ಥ ಮಾಡ್ಕೊ. ಮೊದಲನೇ 10 ವರ್ಷದಲ್ಲಿ ಡಯಾಬಿಟಿಸ್ ಬರುತ್ತಾ? ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ನೋಡಿದ್ರೆ 10 ವರ್ಷದವ್ರಿಗೆ ಡಯಾಬಿಟಿಸ್. ನನ್ನ ಮೊಮ್ಮಗಳಿದ್ದಾಳೆ ನೋಡಿ, ಪ್ರೀತಿ ಮೊಮ್ಮಗಳು ಇಲ್ಲೇ ಕೂತಿದ್ದಾಳೆ, ಅವಳಿಗೆ ಇನ್ನೂ 10 ವರ್ಷ ಆದರೆ ಡಯಾಬಿಟಿಸ್. 20 ವರ್ಷಕ್ಕೆ ಶುರು ಆಗ್ಬೋದು ಅಂತ ಎಲ್ಲರೂ ಮಾತಾಡ್ತೀವಿ, ಕೇಳ್ತಿದ್ರು. 20-30 ವರ್ಷಕ್ಕೆ ಬಂದ್ಬಿಡ್ತಾರೆ, ಅದಕ್ಕೆ 30 ವರ್ಷಕ್ಕೆ, 40 ವರ್ಷಕ್ಕೆ, 50 ವರ್ಷಕ್ಕೆ ಆ ಥರ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಎಸ್ ಕ್ಯುಮ್ಯುಲೇಟಿವ್ ರಿಸ್ಕ್. ಆಸ್ ಯು ಗ್ರೋ ಓಲ್ಡರ್ ದ ಚಾನ್ಸಸ್ ಆಫ್ ಡಯಾಬಿಟಿಸ್ ಇಸ್ ಮಚ್ ಹೈಯರ್. ಅಟ್ ದಿ ಏಜ್ ಆಫ್ 80 3 ಜನಕ್ಕೆ ತೊಗೊಂಡ್ರೆ ಒಬ್ರಿಗೆ ಡಯಾಬಿಟಿಸ್ ಇರುತ್ತೆ. ಅಟ್ ದಿ ಏಜ್ ಆಫ್ 50 15 ಜನಕ್ಕೆ ತೊಗೊಂಡ್ರೆ ಒಬ್ರಿಗೆ ಡಯಾಬಿಟಿಸ್ ಇರುತ್ತೆ. ಅಟ್ ದಿ ಏಜ್ ಆಫ್ 20 1000 ಜನಕ್ಕೆ ಒಬ್ರಿಗೆ ಈ ಥರ. ಸೊ ರಿಸ್ಕ್ ಇನ್ಕ್ರೀಸಸ್ ಆಸ್ ಯು ಗ್ರೋ ಓಲ್ಡರ್. ಅದರಿಂದ ವಯಸ್ಸಾದವರು ವಯಸ್ಸಾಗಬೇಡಿ, ಚಿಕ್ಕವರೇ ಆಗಿರ್ಬೇಕು. ಆಗುತ್ತಾ? ನಾವು ವಯಸ್ಸಾಗೇ ಆಗುತ್ತೆ. ಅದರಿಂದ ಒನ್ ಡೇ ಆರ್ ದಿ ಅದರ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ವಿಲ್ ಬಿಕಮ್ ಎ ಡಯಾಬಿಟಿಕ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶಿಕ್ಷಣ, ಸಂಸ್ಕೃತಿ, ಮಾನವತೆ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ 70ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ನಗರದ ಹೇಮಾವತಿ ಪ್ರತಿಮೆ ಮುಂಭಾಗದಲ್ಲಿ ಘೋಷಣೆಯೊಂದಿಗೆ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ರಾಜ್ಯ ಖಜಾಂಚಿ ಸುಭಾಷ್ ಮಾತನಾಡಿ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯು ಕಳೆದ 70 ವರ್ಷಗಳಿಂದ ಸಾರ್ವಜನಿಕ ಶಿಕ್ಷಣ ಉಳಿಸಲು ನಿರಂತರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳ ವಿರುದ್ಧ ರಾಜ್ಯರಹಿತ ಹೋರಾಟವನ್ನು ಸಂಘಟಿಸುತ್ತಾ ಬಂದಿದೆ. ವಿದ್ಯಾರ್ಥಿಗಳ ಹೋರಾಟದಿಂದಾಗಿ ಹಲವಾರು ನ್ಯಾಯಯುತ ಬೇಡಿಕೆಗಳು ಈಡೇರಿವೆ. ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಯಾವುದೇ ತಾರತಮ್ಯವಿಲ್ಲದೆ ಶಿಕ್ಷಣ ದೊರೆಯಬೇಕು. ಹಾಗೆ ಪಡೆಯುವ ಶಿಕ್ಷಣವು ಧರ್ಮ ನಿರಪೇಕ್ಷ, ವೈಜ್ಞಾನಿಕ, ಪ್ರಜಾತಾಂತ್ರಿಕವಾಗಿರಬೇಕೆಂಬ ಮಹಾನ್ ಧ್ಯೇಯದೊಂದಿಗೆ ಎಐಡಿಎಸ್ಒ ಇಂದು ಎಲ್ಲ ರಾಜ್ಯಗಳಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಿದೆ ಹಾಗೂ ಸಕ್ರಿಯವಾಗಿ ವಿದ್ಯಾರ್ಥಿಗಳನ್ನು ಸಂಘಟಿಸುತ್ತಿದೆ. ಸಂಘಟನೆಯ ಕರೆಗೆ ಓಗೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದರು.
ನಮ್ಮ ಸಮಾಜವು ಇಂದು ಅತ್ಯಂತ ತೀವ್ರ ಸಾಂಸ್ಕೃತಿಕ ಬಿಕ್ಕಟ್ಟನ್ನ ಎದುರಿಸುತ್ತಿದೆ. ಉನ್ನತ ನೀತಿ ನೈತಿಕತೆ ಕುಸಿದಿದೆ. ಸುತ್ತಮುತ್ತಲಿನ ವಾತಾವರಣ ಕಲುಷಿತಗೊಂಡಿದೆ. ಇವೆಲ್ಲವೂ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಸಾಂಸ್ಕೃತಿಕ ಅಧಪತನದ ಮಹಾಮಾರಿಯ ವಿರುದ್ಧ ಸಮರ ಸಾರಿ ನೇತಾಜಿ ಭಗತ್ ಸಿಂಗ್ರಂತಹ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳು ಹಾಗೂ ನವೋದಯದ ಹರಿಕಾರರ ಉನ್ನತ ಚಿಂತನೆಗಳನ್ನು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಎಲ್ಲೆಡೆ ಹರಡುತ್ತಿದೆ. ಶಿಕ್ಷಣ, ಮಾನವತೆ, ಸಂಸ್ಕೃತಿ ಉಳಿಸಲು ಮತ್ತು ಶಿಕ್ಷಣದ ವ್ಯಾಪಾರೀಕರಣ, ಹಸಿವು, ಬಡತನ, ನಿರುದ್ಯೋಗ, ಹೆಣ್ಣುಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಲು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ಮಹಾನ್ ವ್ಯಕ್ತಿಗಳಿಂದ ಸ್ಫೂರ್ತಿ ಪಡೆಯಲು ಮುಂಬನ್ನಿ ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ, ಪದಾಧಿಕಾರಿಗಳಾದ ಸುಷ್ಮಾ, ಮಮತಾ, ಪುರುಷೋತ್ತಮ್, ಶ್ಯಾಮಲಾ, ಧನುಶ್ರೀ, ಜಯಂತ್, ಮಹಾಂತೇಶ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಎಚ್ಸಿಎನ್ ನ್ಯೂಸ್, ಹಾಸನ್. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಕಲಸಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಬೆಲಸಿಂದ ಗ್ರಾಮದ ಬಿಎನ್ ಸ್ವಾಮಿ ಅವಿರೋಧವಾಗಿ ಆಯ್ಕೆಗೊಂಡರು. ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಗುಲಸಿಂದ ಗ್ರಾಮದ ಜಿಆರ್ ಉಮೇಶ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ತೆರವಾದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಬೆಲಸಿಂದ ಗ್ರಾಮದ ಬಿಎನ್ ಸ್ವಾಮಿ ನಾಮಪತ್ರ ಸಲ್ಲಿಸಿದ್ರು. ಇವರನ್ನ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿ ಬಿಕೆ ವಿಜಯೇಂದ್ರ ಘೋಷಣೆ ಮಾಡಿದ್ರು. ನೂತನ ಅಧ್ಯಕ್ಷರನ್ನ ಶಾಸಕ ಸಿಎನ್ ಬಾಲಕೃಷ್ಣ ಅಭಿನಂದಿಸಿದ್ರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿಎನ್ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿ, ಕಲಸಿಂದ ಸೊಸೈಟಿ ಮೂಲಕ ಈ ಭಾಗದ 800 ಮಂದಿಗೆ 3,26,00,000 ರೂಪಾಯಿಗಳ ಸಾಲವನ್ನ ಶೂನ್ಯ ಬಡ್ಡಿದರದಲ್ಲಿ ವಿತರಣೆ ಮಾಡಲಾಗಿದೆ. ಜಿಲ್ಲಾ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿ ಜಿಲ್ಲೆಯಲ್ಲಿ 1,60,000 ಮಂದಿಗೆ ಸಾಲ ನೀಡುವ ಮೂಲಕ ರೈತರ ನೆರವಿಗೆ ಮುಂದಾಗಿದೆ. ಇದಕ್ಕೆ ಕಾರಣೀಕರ್ತರು ಮಾಜಿ ಪ್ರಧಾನಿ ದೇವೇಗೌಡರು. ಪೈಲಟ್ ಯೋಜನೆ ಮೂಲಕ 2 ಕೋಟಿ ಪ್ರೋತ್ಸಾಹ ನಿಧಿ ನೀಡಿ ಬ್ಯಾಂಕಿನ ಪುನಶ್ಚೇತನಕ್ಕೆ ಮುಂದಾದರು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ 2 ಬಾರಿ ರೈತರ ಸಾಲ ಮನ್ನಾ ಮಾಡಿದ್ರು. ರಾಜ್ಯದ 3,800 ಕೋಟಿ ಹಣವನ್ನ ಏಕಕಾಲಕ್ಕೆ ಹಣ ತುಂಬಿದ ಹಿನ್ನೆಲೆ 13 ಜಿಲ್ಲಾ ಬ್ಯಾಂಕುಗಳು ಲಾಭ ಗಳಿಸಲು ಕಾರಣವಾಯಿತು ಎಂದರು. ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ತಾಲೂಕಿನಲ್ಲಿ 385 ಕೋಟಿ ಸಾಲ ನೀಡಲಾಗಿದೆ. ಇದರಿಂದ 50,000 ರೈತರು ಇದರ ಉಪಯೋಗ ಪಡೆದಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗುತ್ತೇವೆ ಎಂದರು. ಎಲ್ಲಾ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘ ಹೆಚ್ಚು ಲಾಭ ಗಳಿಸಲು ಶ್ರಮಿಸುವಂತೆ ಸಲಹೆ ನೀಡಿದರು. ನೂತನ ಅಧ್ಯಕ್ಷ ಬಿಎನ್ ಸ್ವಾಮಿ ಮಾತನಾಡಿ, ಶಾಸಕರ ಸಹಕಾರದಿಂದ ಕೃಷಿ ಪತ್ತಿನ ಷೇರುದಾರ ರೈತರಿಗೆ ಶೂನ್ಯ ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಅವರ ಸಲಹೆ, ಸಹಕಾರ, ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ಒಮ್ಮತದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ ಅವರು, ಮುಂಬರುವ ದಿನಗಳಲ್ಲಿ ಈ ಭಾಗದ ಇನ್ನೂ ಹೆಚ್ಚಿನ ರೈತರಿಗೆ ಹಾಗೂ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಲು ಶಾಸಕರ ಸಹಕಾರ ಕೋರುವುದಾಗಿ ಮತ್ತು ನನ್ನ ಆಯ್ಕೆಗೆ ಸಹಕಾರ ನೀಡಿದ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಈ ಭಾಗದ ಮುಖಂಡರು, ಸ್ನೇಹಿತರಿಗೆ ಆಭಾರಿಯಾಗಿದ್ದೇನೆ ಎಂದರು. ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ, ನಿರ್ದೇಶಕರಾದ ಶಿವರಾಜ್, ಕೃಷ್ಣಮೂರ್ತಿ, ತಿಮ್ಮೇಗೌಡ, ಜಿಆರ್ ಉಮೇಶ್, ಮೋಹನ್ ಕುಮಾರ್, ಜಿಎಲ್ ನಾಗೇಶ್, ರತ್ನ, ಹರೀಶ್, ಮುನಿಸ್ವಾಮಿ, ನಾಗಯ್ಯ, ಮುಖಂಡರಾದ ದಿಂಡಗೂರು ಗೋವಿಂದರಾಜ್, ಅಣ್ಣೇಗೌಡ, ಕೆರೆ ಚಿಕ್ಕೇನಹಳ್ಳಿ ಸ್ವಾಮಿ, ರಾಜು, ಕೃಷಿ ಪತ್ತಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ವಿಎಸ್ ಮಂಜೇಗೌಡ, ಗುಮಾಸ್ತ ರಂಗಸ್ವಾಮಿ, ಸಿಬ್ಬಂದಿಗಳು ಸೇರಿದಂತೆ ಸ್ಥಳೀಯ ಮುಖಂಡರು, ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ತಮ್ಮೆಲ್ಲ ಪರವಾಗಿ, ವೈಯಕ್ತಿಕವಾಗಿ ಎಲ್ಲ ನಿರ್ದೇಶಕರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೆ ಉಮೇಶ್ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಮತ್ತು ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಗೋವಿಂದ ಅವರು, ಅಣ್ಣೇಗೌಡರು, ಶಿವರಾಜು, ಮಂಜು ಅವರು, ಸ್ವಾಮಿ, ನಮ್ಮ ಮೂರ್ತಣ್ಣ ಇರ್ಬೋದು, ಮಂಜು ಎಲ್ಲ, ಮೋಹನ್ ಅವರು, ಹರೀಶು, ಜಯಲಕ್ಷ್ಮಣ್ಣವರು, ರತ್ನಮ್ಮನವರು, ಮುನಿಸ್ವಾಮಿ, ಸ್ಥಳೀಯ ಎಲ್ಲ ನಮ್ಮ ರಾಜು ಅವರು, ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಶಾಸಕರಾದ ಸ್ವರೂಪ್ ಪ್ರಕಾಶ್ ತಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಬೇಕನಹಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಹಾಸನದಿಂದ ಪುರದಮ್ಮ ದೇವಾಲಯಕ್ಕೆ ಹೋಗೋ ರಸ್ತೆ ಕಾಮಗಾರಿಯನ್ನ ವೀಕ್ಷಿಸಿ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಸ್ಥಳೀಯ ಜನರ ಸಮಸ್ಯೆಯನ್ನು ಆಲಿಸಿ ಬಗೆಹರಿಸಿದರು. ಎಚ್ಸಿಎನ್ ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಕರ ಕೊರತೆ, ಸರ್ಕಾರಿ ಶಾಲೆ ವಿದ್ಯಾರ್ಥಿನಿಯ ವಿಡಿಯೋ ಅಳಲು, ಸ್ಪಂದಿಸಿ ಶಾಲೆಗೆ ಸಂಸದರ ಭೇಟಿ, ಶೀಘ್ರವೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ ಶ್ರೇಯಸ್ ಪಟೇಲ್. 60 ಕ್ವಿಂಟಾಲ್ ಭತ್ತವನ್ನ ತಿಂದು ಹಾಕಿದ ಕಾಡಾನೆಗಳ ಹಿಂಡು, ಚೀಲದಲ್ಲಿದ್ದ ಸಂಪೂರ್ಣ ಭತ್ತವನ್ನ ಚಲ್ಲಾಪಿಲ್ಲಿ ಮಾಡಿರುವ ಆನೆಗಳು, ಕಟಾವು ಮಾಡಿದ ಭತ್ತವನ್ನ ತುಂಬಲು ಬಂದ ರೈತರಿಗೆ ದಿಗ್ಭ್ರಮೆ.
ಸರಳವಾಗಿ ಆರಂಭಗೊಂಡ ರಾಜ್ಯ ಮಟ್ಟದ ಚೆಸ್ ಕ್ರೀಡೆ ಭಾಗವಹಿಸಿರುವ ರಾಜ್ಯದ 35 ಜಿಲ್ಲೆಗಳಿಂದ 337 ಚೆಸ್ ಕ್ರೀಡಾಪಟುಗಳು ಸಿದ್ಧತೆ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹಾದೇವ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.